ಪ್ರೈಸ್ ಅಲಾರ್ಡ್. ಕರ್ತನ ನಮಗೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. 2 ಕೊರಿಂಥದವರೆಗೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ದೇವರ ಆತ್ಮನು ನಮ್ಮ ಜೀವಿತದಲ್ಲಿ ಆತನು ವಾಸಿಸುವುದಾದರೆ ನಮ್ಮ ಜೀವಿತದಲ್ಲಿ ನಮಗೆ ಏನುಂಟು? ಬಿಡುಗಡೆ ಉಂಟು. ನಾವು ಇವತ್ತು ದೇವರನ್ನು ಅರಿತುಕೊಳ್ಳದೆ ಇರುವಂತಹ ಸಮಯದಲ್ಲಿ ನಾವು ಇವತ್ತು ಒಂದು ದಾಸತ್ವದ ಮಾರ್ಗದಲ್ಲಿ ನಡೆದು ಹೋಗುತ್ತಾ ಇದ್ದೆವು, ಒಂದು ಸಾಲದ ಮಾರ್ಗದಲ್ಲಿ ನಡೆದು ಹೋಗುತ್ತಾ ಇದ್ದೆವು, ಕಣ್ಣೀರಿನ ಮಾರ್ಗದಲ್ಲಿ ನಡೆದು ಹೋಗುತ್ತಾ ಇದ್ದೆವು. ಯಾವ ಸಮಯದಲ್ಲಿ ಕರ್ತನ ಆತ್ಮನು ನಮ್ಮ ಜೀವಿತಕ್ಕೆ ವಾಸ ಮಾಡುವುದಕ್ಕಾಗಿ ಬಂದನೋ, ಯಾವತ್ತು ನಾವು ರಕ್ಷಣೆಗೆ ನಮ್ಮನ್ನು ನಾವು ಬಿಟ್ಟು ಕೊಟ್ಟೆವೋ, ಆ ದಿನದಲ್ಲಿ ದೇವರ ಆತ್ಮನು ನಮ್ಮ ಜೀವಿತದಲ್ಲಿ ವಾಸ ಮಾಡುವುದರಿಂದ, ಆ ಆತ್ಮನು ನಮ್ಮ ಜೀವಿತದಲ್ಲಿ ನೆಲೆಗೊಂಡಿರುವುದರಿಂದ ನಾವು ಆ ಕ್ಷಣದಲ್ಲೇ ನಾವೇನ್ ಮಾಡಿದೆವು? ರೋಗದಿಂದಲೂ, ಸಾಲದಿಂದಲೂ, ಕಣ್ಣೀರಿನಿಂದಲೂ, ನಾವಿದ್ದಂತಹ ಎಲ್ಲಾ ಪರಿಸ್ಥಿತಿಗಳಿಂದಲೂ ಬಿಡುಗಡೆಯನ್ನು ಹೊಂದಿಕೊಂಡೆವು. ಅದೇ ವಚನ ಇಲ್ಲಿ ಬರೆಯಲ್ಪಟ್ಟಿದೆ. ದೇವರ ಆತ್ಮನು ಯಾರಲ್ಲಿ ಇದ್ದಾನೋ, ಇವತ್ತು ನಮ್ಮಲ್ಲಿ ದೇವರ ಆತ್ಮನು ಇರುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಾವೇ ಆತನಿಗೆ ಏನಾಗಿದ್ದೇವೆ? ಗರ್ಭಗುಡಿಯಾಗಿದ್ದೇವೆ, ವಾಸಿಸುವಂತಹ ಆಲಯವು ನಾವಿವತ್ತಾಗಿದ್ದೇವೆ. ಆತನು ನಮ್ಮಲ್ಲಿ ವಾಸ ಮಾಡಿಕೊಂಡಿರುವುದರಿಂದ, ಆತನು ನಮ್ಮಲ್ಲಿ ನಿವಾಸವನ್ನ ಮಾಡಿಕೊಂಡಿರುವುದರಿಂದ ನಮ್ಮಲ್ಲಿ ಇವತ್ತೇನುಂಟು? ಬಿಡುಗಡೆ ಉಂಟು. ದೇವರು ನಮ್ಮಲ್ಲಿ ಇರುವುದರಿಂದ ನಮ್ಮ ಕುಟುಂಬಗಳಲ್ಲಿ ದೇವರು ಒಂದು ವಿಮೋಚನೆಯನ್ನು ಕೊಂಡು ಬರುವವರಾಗಿದ್ದಾರೆ. ಸಾಲದಿಂದ ಬಿಡುಗಡೆನ ಕೊಡುವವರಾಗಿದ್ದಾರೆ, ಕಷ್ಟದಿಂದ ಬಿಡುಗಡೆನ ಕೊಡುವವರಾಗಿದ್ದಾರೆ, ಕಣ್ಣೀರಿನಿಂದ ಬಿಡುಗಡೆನ ಕೊಡುವವರಾಗಿದ್ದಾರೆ. ಯಾಕೆಂದರೆ ದೇವರ ಆತ್ಮನು ನಮ್ಮಲ್ಲಿ ಇರುವವರಾಗಿದ್ದಾರೆ. ದೇವರ ಆತ್ಮನನ್ನ, ಕರ್ತನ ಆತ್ಮನನ್ನ ಹೊಂದಿಕೊಳ್ಳದೆ ಇರುವಂತಹ ದಿನಗಳನ್ನ ನಾವು ಪರೀಕ್ಷಿಸಿ ನೋಡುವಾಗ, ಆ ದಿನಗಳಲ್ಲಿ ನಮಗೇನಿಲ್ಲ? ಬಿಡುಗಡೆ ಇಲ್ಲ. ಒಂದು ಕಣ್ಣೀರಿನ ಮಾರ್ಗದಲ್ಲಿ ನಡೀತಾ ಇದ್ವಿ, ಸಾಲದ ಮಾರ್ಗದಲ್ಲಿ ಇದ್ವಿ, ರೋಗದ ಮಾರ್ಗದಲ್ಲಿ ಇದ್ವಿ. ಯಾವಾಗ ಕರ್ತನ ಆತ್ಮನು ನಮ್ಮನ್ನ ಹುಡುಕಿ ಬಂದು ನಮ್ಮ ಜೀವಿತದಲ್ಲಿ ನೆಲೆಗೊಂಡರು, ಆ ದಿನದಿಂದಲೇ ನಾವು ಏನ್ ಮಾಡಿದೆವು? ಬಿಡುಗಡೆನ ಹೊಂದಿಕೊಂಡೆವು. ಸರಿ, ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರಿಗೆ ನೀನೊಂದು ಬಿಡುಗಡೆನ ಕೊಡುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.